ವಿಶೇಷವಾದ ಹಿಂದೆ ಮಹಾತ್ಮ ಗಾಂಧಿ ಎಲ್ಲ ಮಾಹಿತಿ ಕೂಡ ನಾವು ಅಂತ ಒಂದು ಇತಿಹಾಸ ಪುಟಕ್ಕೆ ಮತ್ತೆ ಅದಕ್ಕೆ ತಾವೆಲ್ಲ ಕೂಡ ಬರಬೇಕು ಅಂತ ನಾನು ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಪಾರ್ಟಿ ಪಕ್ಷ ಇದು ನಾವು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಒಂದು ಪಕ್ಷದ ವಿಚಾರವಾಗಿ ಯೋಚನೆ ಮಾಡಬೇಕು. ಒಂದು ದೇಶ ಯಾವ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಯೋಚನೆ ಮಾಡ್ತಾರೆ. ಸೊ ಅದಕ್ಕೆಲ್ಲ ನೀವೆಲ್ಲ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು. ಮತ್ತು ರಾಜ್ಯದ ಎಲ್ಲ ಕಡೆಯಿಂದ ಮುಖಂಡರುಗಳು ಎಲ್ಲ ಮುಖಂಡರು ಕೂಡ ನೀವೇನು ಸಾವಿರಾರು ಜನ ಬನ್ನಿ ಅಂತ ಹೇಳ್ತಾರೆ. 3 ಜನ ನಾಯಕರುಗಳು ಯಾರಿಗೆ ಪ್ರಜಾಪ್ರಭುತ್ವ ಸಿಕ್ಕಿದೆ, ನೀವು ಯಾರು ಲೀಡರ್ ಅಂತ ಅನ್ಸ್ಕೊಳ್ಳೋದು ನಿಮಗೆಲ್ಲ ಒಂದು ನೋಡುವಂಥ ಒಂದು ಜಾಗ. ಅವೆಲ್ಲ ಬರಬೇಕು. 6 ಜನ ನೋಡ್ತಾ ಇದ್ದಾರೆ ಫೈನಲ್ ರೋಡ್ಸ್ ನೋಡಲಿಕ್ಕೆ ನಾನು ರಾತ್ರಿ ನೋಡಿದ್ದಿಲ್ಲ. ಇವತ್ತು ಆಲ್ಮೋಸ್ಟ್ ಎಲ್ಲ ಜಾಗ ಫೈನಲ್ ನಮ್ಮ ACC ಹಾಗಾದ್ರ ಮಾತು ಯಾರು ಕೇಳಿಸ್ಲಿ ಏನಾದ್ರು ಮಾಡಬೇಕು. ಕಾಂಗ್ರೆಸ್ ಪಾರ್ಟಿ ಶಕ್ತಿ ಅವ್ರಿಗೆ ಗೊತ್ತಿದೆ, ಯಾಕೆ ಮಾತಾಡ್ತಾರೆ ಫಸ್ಟು ಇತಿಹಾಸ ತಗೊಂಡು ನೇ ತಾರೀಕಿಂದ ಬೆಳಿಗ್ಗೆ ಅವತ್ತು ಬೆಳಿಗ್ಗೆ ಕೆಲವು ಜಾಗಗಳಲ್ಲಿ ಉದ್ಘಾಟನೆ ಮಾಡಿದ್ದೀವಿ. ವರ್ಕಿಂಗ್ ಕಮಿಟಿ ಮೀಟಿಂಗು 26 3 ಗಂಟೆಗೆ AC ಅಧಿವೇಶನ ಮಹಾತ್ಮ ಗಾಂಧಿ ಕೂಡ 3 ಗಂಟೆಗೆ 26ನೇ ತಾರೀಕು ನಡೆದಿತ್ತು. ಅದೇ ಟೈಮಲ್ಲಿ ಇಲ್ಲೂ ಕೂಡ ಕಾರ್ಯಕಾರಿ ಸಮಿತಿ ತಿರುಗಿದೆ. 27ನೇ ತಾರೀಕು ಒಂದು ದೊಡ್ಡ ಸಮಾವೇಶ ಇದೆ. ಬೆಳಗ್ಗೆ 27ನೇ ತಾರೀಕು ಬೆಳಗ್ಗೆ 10:30 ಗಂಟೆಗೆ ಮಹಾತ್ಮ ಗಾಂಧೀಜಿಯವರ ಇದನ್ನು ಪುತ್ಥಳಿಯನ್ನು ನಾವು ಸುವರ್ಣಸೌಧದಲ್ಲಿ ಇದಲ್ಲದೆ ಬೇರೆ ಬೇರೆ ಕೆಲವು ACC ಅಧ್ಯಕ್ಷರೆಲ್ಲ ಸುವರ್ಣಸೌಧದಲ್ಲಿ ಮಧ್ಯಾಹ್ನ ಫೋಟೋ ಸೆಷನ್ ಅದು ಕೂಡ ಎಲ್ಲರೂ ಅದು ನೆಕ್ಸ್ಟ್ ಟೈಮ್ ಸಮಾವೇಶ ಸಂಜೆ ಇಲ್ಲಲ್ಲ ಸಮಾವೇಶ ಸಂಜೆ ಇರುತ್ತೆ. ಮಧ್ಯಾಹ್ನ ಸಮಾವೇಶದಲ್ಲಿ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆ. 2 ದಿನ 150 ಜನ ಸಂಸದರು ಎಲ್ಲ ನಿಮ್ಗೆ 2 ದಿನ ಎಲ್ಲ 2 ದಿನ ಅದು ದಿವಸ 25 ಕ್ರಿಸ್ಮಸ್ 25ಕ್ಕೆ 24 ಬರ್ತದೆ. 26 ಬೆಳಿಗ್ಗೆ ಬರ್ತದೆ. ವಾಸ್ತವೆಲ್ಲ ನೋಡಿದೆ. ಸೆಕ್ಯೂರಿಟಿ ಆ್ಯಂಗಲಿಂದ ಈ ಬಿಲ್ಡಿಂಗ್ ಅನ್ನು ಇಂದಿರಾ ಗಾಂಧಿ ಅವರು ಉದ್ಘಾಟನೆ ಮಾಡ್ತಾರೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಗಿರ್ತಾರೆ. ಅಲ್ಲಿ ಗಾಂಧಿ ಕುಟುಂಬಕ್ಕೆ ಅವಕಾಶ ಮಾಡ್ತಿದ್ದೀವಿ. ಬೇರೆ ಕಡೆನೂ ಹೋಟ್ಲು ಬುಕ್ ಮಾಡಿದ್ದೀವಿ ಅವ್ರಿಗೆ. ಅವ್ರು ಯಾವುದೂ ಅಲ್ಲ, ನಾನು ಅದು ನಂಬಿಕೆ ಇಲ್ಲ. ಅದು ಪೊಲೀಸ್ ಸೆಕ್ಯೂರಿಟಿ ಇದೆಯಲ್ಲ, ಅವರ SPG ಆಮೇಲೆ ಅವ್ರಿಗೆ ಸೆಕ್ಯೂರಿಟಿ ಇದೆ. ಅವ್ರು ಬಂದು ತೀರ್ಮಾನ ಮಾಡ್ತಾರೆ ಎಲ್ಲಿರ್ಬೇಕು ಅಂತ. ಅವ್ರು ತೀರ್ಮಾನ ಮಾಡ್ತಾರೆ. ಒಟ್ಟೊಳಗೆ ನಾವು ಇದನ್ನು ಬ್ಲಾಕ್ ಮಾಡಿದ್ವಿ. ನಮ್ಮ ಚೀಫ್ ಮಿನಿಸ್ಟರ್ ಎಲ್ಲ VTU ಗೆಸ್ಟ್